ಇದ್ರ ಬಗ್ಗೆ ಅಂದ್ರೆ ಚೆನ್ನಮ್ಮ ಅವರ ಈ ತುಂಬು ಜೀವನ, ಹಾಗೆ ದೇವೇಗೌಡರಿಗೆ ಅವ್ರು ಯಾವ ರೀತಿ ಬೆನ್ನೆಲುಬಾಗಿ ನಿಂತಿದ್ರು, ಮಕ್ಕಳನ್ನ ಯಾವ ರೀತಿ ಸಲಹಿದ್ರು, ಅವ್ರ ಇಡೀ ಕುಟುಂಬಕ್ಕೆ ಯಾವ ರೀತಿ ಆಧಾರ ಸ್ತಂಭವಾಗಿದ್ರು, ಇದೆಲ್ಲದರ ಬಗ್ಗೆ ಮಾಹಿತಿಗಳನ್ನ ಹಂಚಿಕೊಳ್ಳಿಕ್ಕೆ ಸ್ಟುಡಿಯೋದಲ್ಲಿ ನಮ್ಮ ಜೊತೆಯಲ್ಲಿ ಹಿರಿಯ ಪತ್ರಕರ್ತರು ಹಾಗೆ ರಾಜಕೀಯ ವಿಶ್ಲೇಷಕರಾದ ಸಮೀವುಲ್ಲಾ ಸರ್ ಇದ್ದಾರೆ. ಸರ್ ನಮಸ್ಕಾರ. 7 ದಶಕಗಳ ತುಂಬು ಜೀವನ, ದಾಂಪತ್ಯ ಜೀವನ ದೇವೇಗೌಡರದು ಹಾಗೆ ಚೆನ್ನಮ್ಮ ಅವರದು. ಅತ್ಯಂತ ಸರಳ ಸಜ್ಜನಿಕೆ, ಸೌಮ್ಯ ಸ್ವಭಾವದ ಗೃಹಿಣಿಯಾಗಿ ಬದುಕನ್ನ ಕಂಡಂತಾಕೆ ಸಾಗಿಸಿದಾಕೆ ಚೆನ್ನಮ್ಮ ಅವರು ಇವತ್ತು ಇಲ್ಲ. ತಾವು ಕಂಡಂತೆ ತಾವು ಕೇಳಿದಂತೆ ಚೆನ್ನಮ್ಮ ಅವರನ್ನ ಈ ಸಂದರ್ಭದಲ್ಲಿ ನೆನೆಸೋದ 72 ವರ್ಷದ ದಾಂಪತ್ಯ, 1954 ಮದುವೆ, 2 ವರ್ಷದ ದಾಂಪತ್ಯ ಅಂತಂದ್ರೆ ನೀವೇ ಮೊದಲು ಹೇಳಿದ ಹಾಗೆ ಅದು ದಾಂಪತ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಚೆನ್ನಮ್ಮ ಅವರ ಸಂಗಾತಿ. ದಾಂಪತ್ಯ ಅನ್ನೋದನ್ನ ಮೀರಿದ ಶಬ್ದ ಸಂಗಾತಿ. ಆ 70 ವರ್ಷದ ದಾಂಪತ್ಯದಲ್ಲಿ ಪ್ರೀತಿಯ ಚಿಲ್ಮೆ ಯಾವತ್ತಾದ್ರೂ ಬತ್ ಹೋಯ್ತಾ? ಆ ಚಿಲ್ಮೆಯ ವರ್ತೆ ಇನ್ನೂ ಜಾಸ್ತಿ ಉಕ್ತಾ ಹೋಯ್ತೆ ಹೊರತು ಅವ್ರನ್ನ ನಾನು ನೋಡಿದ್ದೀನಿ. ಅದು ಸಾಧ್ಯನೇ ಇಲ್ಲ ಬದುಕಲ್ಲಿ. ಅಷ್ಟೊಂದು ಪ್ರೀತಿ, ಅಷ್ಟೊಂದು ಗಂಡನ ಮೇಲೆ ವಿಶ್ವಾಸ, ಕುಟುಂಬದ ಮೇಲೆ ಇದ್ದಂತಹ ಹಿಡಿತ ಮತ್ತು ಕುಟುಂಬದ ಮೇಲೆ ಇದ್ದಂತಹ ಜವಾಬ್ದಾರಿ, ಇವೆಲ್ಲವನ್ನು ಕೂಡ ಅವರು ಮಾಡಿಕೊಂಡು ನಿಭಾಯಿಸಿಕೊಂಡು ಹೋಗ್ತಾ ಇದ್ದ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಅನನ್ಯ. ಅದು ತುಂಬಾ ಅನನ್ಯ. ಯಾಕೆಂದ್ರೆ ದೇವೇಗೌಡರು ಸೀರೀಸ್ ಆಫ್ ಸೋಲುಗಳು ಅವರು 6 ಸರಿ 7 ಸರಿ ಪಕ್ಷ ಕಟ್ಟಿದ್ರು, ಪಕ್ಷ ಹೋಯ್ತು, ಆಮೇಲೆ ಕಂಟಿನ್ಯೂಸ್ ಆಗಿ ಅಲ್ಲಿ ಸೋತ್ರು, ಇಲ್ಲಿ ಸೋತ್ರು, ಕೆಲವು ಸರಿ ರಾಜಕಾರಣನೇ ಅವ್ರ ಪಾಲಿಗೆ ಜೂಜಾಟ ಅನ್ನುವ ಮಟ್ಟಕ್ಕೆ ಆಗ್ಬಿಟ್ಟಿತ್ತು. ಅಂತ ಸಂದರ್ಭದಲ್ಲಿ ಗಂಡನಿಗೆ ಆಸರೆಯಾಗಿ ಒಬ್ಬ ಪ್ರಭಾವಿ ನಾಯಕನಿಗೆ ಜೊತೆಗೆ ನಿಂತು ಆಸರೆಯಾಗಿ ಧೈರ್ಯ ತುಂಬಿ ಅವರಿಗೆ ರಾಜಕೀಯವಾಗಿ ಅಷ್ಟೇ ಅಲ್ಲ, ಒಬ್ಬ ಮನುಷ್ಯನಾಗಿ ಅವರಲ್ಲಿ ಅಂತಃಕರಣವನ್ನ ತುಂಬಿ ಆ ಕುಟುಂಬವನ್ನ, ಆ ವ್ಯಕ್ತಿಯನ್ನ ನಿಭಾಯಿಸೋದಿದೆಯಲ್ಲ, ಅದು ಯಾರಿಗೂ ಸಾಧ್ಯವಾಗದಂತಹ ವಿಶೇಷವಾದ ಜವಾಬ್ದಾರಿಯನ್ನ ಒಬ್ಬ ಹಳ್ಳಿಯ ಹೆಣ್ಮಗಳಾಗಿ, ಅಲ್ಲೇ ಹರದನಹಳ್ಳಿ ಅಲ್ಲ, ಇನ್ನೊಂದು ಹರ ಅಂತ ಹಿರೇಹಳ್ಳಿಯವರು, ಹಿರೇಹಳ್ಳಿಯಿಂದ ಬಂದಂತ ಹೆಣ್ಮಗಳು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ದೇವೇಗೌಡರು ಕಾರಿಗೆ ಹತ್ಕೋತಾರೆ ಅಂದ್ರೆ ಕಡ್ಲೆ ಬೀಜದ ಪ್ಯಾಕೆಟ್ ತಂದು ಕೊಡೋರು ದೇವೇಗೌಡರಿಗೆ. ಇದು ಕಾರ್ ಹತ್ಕೋತಾರೆ ಇಲ್ಲ ಎಲ್ಲರೂ ಕುತ್ಕೋತಾರೆ ಅಂದ್ರೆ ಕಡ್ಲೆ ಬೀಜದ ಪ್ಲೇಟ್ ಅಲ್ಲಿ ಸಾಯಂಕಾಲದ ಹೊತ್ತು ತಂದು ಕೊಡೋರು. ಈಗ ತಾನೇ ದತ್ತ ಅವ್ರ ಹತ್ರ ನಾನು ಮಾತಾಡ್ತಿದ್ದೆ. ಯಾಕೆ ಅಂದ್ರೆ ದೇವೇಗೌಡರಿಗೆ ಅದಿಷ್ಟ. ಕಾರಲ್ಲಿ ಎಲ್ಲಾದ್ರೂ ಟೂರ್ ಹೋಗ್ಬೇಕಾದ್ರೆ ಕಡ್ಲೆ ಬೀಜ ಇಟ್ಕೊಂಡು ಒಂದೊಂದೇ, ಅದು ಅಂದ್ರೆ ತನ್ನ ಪತಿಯನ್ನ ಅವರ ಒತ್ತಡದ ಮಧ್ಯೆ ಅವರ ಆಸಕ್ತಿ, ಅವರ ಆರೋಗ್ಯ, ಅವರಿಗೆ ಬೇಕಾಗಿರುವ ತಿಂಡಿ ತಿನಿಸು, ಅವರ ಅಗತ್ಯಗಳು ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ಪ್ರೀತಿಯಿಂದ ಅವರು ಮಾಡ್ತಿದ್ರು. ಪ್ರೈಮ್ ಮಿನಿಸ್ಟರ್ ಆದ್ರ ಇಷ್ಟ ಇಲ್ಲ. ದೇವೇಗೌಡರು ಪ್ರಧಾನಿ ಆಗೋದು ಅವರಿಗೆ ಇಷ್ಟ ಇಲ್ಲ. ನೀವು ದೆಹಲಿಗೆ ಹೋಗ್ಬೇಡಿ ಅಂತ ಹಠ, ದೆಹಲಿಗೆ ಹೋಗ್ಬೇಡಿ ಅಂತ ಹಠ ಪಟ್ಟು, ಬೇಡ ನಮಗೆ ದೆಹಲಿ ಬೇಕಾಗಿಲ್ಲ, ದೆಹಲಿ ಪಾಳೆ ಪಟ್ಟಿಗೆ ನೀವು ಹೋಗ್ಬೇಡಿ, ಅಲ್ಲಿ ರಾಜಕಾರಣ ನಮಗೆ ಆಗೋದಿಲ್ಲ, ಅಲ್ಲಿಯ ವ್ಯವಸ್ಥೆ ಹೇಗಿರುತ್ತೋ, ಅಲ್ಲಿ ಘಟಾನುಘಟಿ ರಾಜಕಾರಣದ ನಡುವೆ ನಿಮಗೇನಾಗುತ್ತೋ, ಮತ್ತು ಅಲ್ಲಿಯ ರಾಜಕಾರಣದ ಹೊಡೆತದ ಸುಳಿಗೆ ಸಿಕ್ಕಿ ನಿಮ್ಮ ಭವಿಷ್ಯ ಏನಾಗುತ್ತೋ, ನಿಮ್ಮ ಆರೋಗ್ಯ, ನಿಮ್ಮ ರಾಜಕೀಯ ಭವಿಷ್ಯ ಕರ್ನಾಟಕಕ್ಕೆ ಬೇಕು, ನೀವು ಕರ್ನಾಟಕದಲ್ಲಿರಬೇಕು, ನಿಮ್ಮ ನಾಯಕತ್ವ ಕರ್ನಾಟಕಕ್ಕೆ ಬೇಕಾಗಿತ್ತು, ದೆಹಲಿ ಸವಾಸ ಬೇಡ ಅಂತ ಕಡೆಗೆ ಹಿರಿಯ ನಾಯಕರು, ಮನೆಯವರು, ಕುಟುಂಬದವರು ದೇವೇಗೌಡರು ಅವರಿಗೆ ಕನ್ವಿನ್ಸ್ ಮಾಡಿದ ಬಳಿಕ ಅವರು ಒಪ್ಪಿಗೆಯನ್ನ ತಗೊಂಡು ಆಮೇಲೆ ಅವರು ಪ್ರೈಮ್ ಮಿನಿಸ್ಟರ್ ಆಗಿ. ಬಹಳ ಮಾತನಾಡ್ಲಿಕ್ಕೆ ಸುಲಭ ಅನ್ಸ್ಬೋದು ಸಮಿ ಸರ್, ಬಟ್ ದೇವೇಗೌಡರ ರಾಜಕೀಯ ಜೀವನವನ್ನ ನೋಡಿದ್ರೆ ಅದು ಸದಾ ಒಂದ್ ರೀತಿಯಲ್ಲಿ ಚಕ್ರದ ಮೇಲೇನೆ ಇರ್ತಾ ಇತ್ತು ಅಂತ ಹೇಳಿ, ಎಲ್ಲೂ ಜಾಸ್ತಿ ದಿನ ನಿಲ್ಲೋ ರೀತಿ ಅಥವಾ ನಾನು ವಿರಮಿಸ್ತಿದ್ದೀನಿ ಅನ್ನೋ ರೀತಿಯಲ್ಲಿ ಕಾಣಿಸ್ಲೇ ಇಲ್ಲ ಅಂತ. ತೀರಾ ಮೊನ್ನೆ ಕೂಡ ಅವರು ಆಕ್ಟಿವ್ ಆಗಿ ಬಿಡದಿ ವಿಚಾರದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದು ಇತ್ಯಾದಿ. ಈ ಆರಂಭಿಕ ದಿನಗಳಲ್ಲಿ ಅವ್ರ ಪಕ್ಷ ಕಟ್ಟೋದು, ಪಕ್ಷ ಸಂಘಟನೆ ಮಾಡೋದು, ರಾಜಕೀಯ ದಾಳಗಳನ್ನ ಉರುಳಿಸೋದು, ಆ ಸಂದರ್ಭದಲ್ಲಿ ಬಹುಶಃ ಇಡೀ ಕುಟುಂಬವನ್ನ, ಮಕ್ಕಳ ಜವಾಬ್ದಾರಿಯನ್ನ ನಿರ್ವಹಿಸೋದು ಚೆನ್ನಮ್ಮ ಅವ್ರ ಪಾಲು ಕೂಡ ಸುಲಭದ್ದೇನಲ್ಲ. ಒಂದು ಕಾಲಕ್ಕೆ ಅವ್ರ ಪ್ರಾಪರ್ಟಿ ಮಾರುವಂತ ಸಿಚುಯೇಷನ್ ಬಂದ್ಬಿಟ್ಟಿತ್ತು, ತೋಟ ಮಾರುವಂತ ಸಿಚುಯೇಷನ್ ಬಂದ್ಬಿಟ್ಟಿತ್ತು. ಅಂತ ಸಂದರ್ಭದಲ್ಲೂ ದೇವೇಗೌಡರಿಗೆ ಬೆನ್ನೆಲುಬಾಗಿ ನಿಂತು ಎಲ್ಲಾ ರೀತಿಯಲ್ಲೂ ಆ ಕಾಲಘಟ್ಟದಲ್ಲಿ ಅವ್ರ ಕೈಯಲ್ಲಿ ಏನ್ ಮಾಡೋದಕ್ಕಾಗುತ್ತೋ ಆ ತರ ಬೆನ್ನೆಲುಬಾಗಿ ನಿಂತು ಅವ್ರ ಜೊತೆಗೆ ಪೋಷಣೆ ಮಾಡ್ಕೊಂಡು ಅವ್ರ ಪೂಜೆ ಮಾಡೋದ್ ನೋಡ್ಬೇಕು. ಗಂಡ ಹೆಂಡತಿ
ನೀವು ಆ ಪೂಜೆ ಮಾಡ್ತಾರಲ್ಲ 2 ಗಂಟೆ 3 ಗಂಟೆ ಪೂಜೆ ಮಾಡ್ತಾರಲ್ಲ, ನಿಂತು ಇವ್ರ ಮುಂದೆ ಕೂತ್ರೆ ಪಕ್ಕದಲ್ಲಿ ಕೂತು ಅವರು ಆ ಸಂಬಂಧಪಟ್ಟ ಸಲಕರಣೆಗಳನ್ನ, ಹೂವನ್ನ, ಅದೇನೋ ಮಂತ್ರಗಳನ್ನ ಅದೆಲ್ಲ ಹೇಳಿ ಕೊಡ್ತಾ ಇದ್ರೆ ಹೆಂಡತಿ ಹತ್ರ ಆ ಹೂವನ್ನ ತಗೊಂಡು ಅವರು ಹೇಳ್ತಾ ಇದ್ರು. ಅದೇ ಆ ಸಂಪ್ರದಾಯ ಅದೆಲ್ಲ ಇದೆಯಲ್ವಾ, ಅದನ್ನ ಅವ್ರು ಹೇಳಿದ ಹಾಗೆ ಕೇಳ್ಕೊಂಡು ಅವರಿಬ್ರು ಒಟ್ಟಿಗೆನೆ ನಾನು ನೋಡಿದೀನಿ, ಆ ಒಟ್ಟಿಗೆನೆ ಆ ಪೂಜೆ ಮಾಡುವಂತ ದೃಶ್ಯ ಇದೆಯಲ್ಲ, ಅಂದ್ರೆ ಬಿಟ್ಟಿರ್ತಿರ್ಲಿಲ್ಲ ಅವರು. ಅಂದ್ರೆ ಅಷ್ಟು ಕೇರ್, ಊಟ, ತಿಂಡಿ, ಗುಳಿಗೆ ಮತ್ತೆ ಏನೇ ಇದ್ರೂನು ಆಯಾ ಸಂದರ್ಭಕ್ಕೆ ಮತ್ತೆ ಆಯಾ ಅವಶ್ಯಕತೆಗೆ ಅನುಗುಣವಾಗಿ ಅವರು ಅದನ್ನ ನಿಭಾಯಿಸಿಕೊಂಡು ಅವರು ಹೋಗ್ತಿದ್ದ. ದೇವೇಗೌಡದೊಂದು ಸಂದರ್ಶನ ಮಾಡಿದ್ದೆ ನಾನು, ತುಂಬಾ ಒಳ್ಳೆ ಸಂದರ್ಶನ ಮಾಡಿದ್ದೆ. ಒಂದು ಸ್ಟೇಜ್ ಅಲ್ಲಿ ಯಾವುದೋ ಒಂದು ಟಾಪಿಕ್ಗೆ ನಕ್ಬಿಟ್ರು. ಆ ನಗು ಬಹುಶಃ ವಿಶೇಷವಾದ ನಗು ಇತ್ತು. ದೇವೇಗೌಡ ಅಂದ್ರೆ ತುಂಬಾ ಮುಖ ಸೀರಿಯಸ್ ಆಗಿರೋರು ಮತ್ತೆ ಕೋಪ ಮಾಡ್ಕೊಳ್ಳೋರು, ಈ ತರದ್ದು ಕಂಡವರಿಗೆ ಆ ನಗುವಿನ ಚಿತ್ರ ವಿಶೇಷವಾಗಿತ್ತು. ನಾನು ಬಿಟ್ಟೆ, ಮಾತಾಡದೆ, ಸಂದರ್ಶನ ಎಲ್ಲ ಮುಗೀತು, ನನ್ನ ಪಾಡಿಗೆ ನಾನು ಸುಮ್ಮನಾದೆ. ನೆಕ್ಸ್ಟ್ ಡೇ ಒಬ್ರು ನನಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿ ಇವರು ಚೆನ್ನಮ್ಮ ಅವರು ನಿಮ್ ಜೊತೆ ಮಾತಾಡ್ತಾರೆ ಅಂತ ನನಗೆ ಲ್ಯಾಂಡ್ ಲೈನ್ ಕೊಟ್ರು. ಅವ್ರು ಯಾಕೆ ನನಗೆ ಕಾಲ್ ಮಾಡ್ತಾರೆ ಅಂತ ತಿಳ್ಕೊಂಡು, ಏನಪ್ಪಾ ಚೆನ್ನಾಗಿದೆಯೇನಪ್ಪ? ಚೆನ್ನಾಗಿದ್ದೀನಮ್ಮ. ನಿನ್ನೆ ನಮ್ಮ ಯಜಮಾನ್ರದ್ದು ಸಂದರ್ಶನ ಮಾಡಿದ್ದೆಲ್ಲ ನಾನು ನೋಡಿದೆ, ಅವರು ಅದನ್ನ ನಕ್ಕಿದ್ದನ್ನ ನಾನು ಮನೆಯಲ್ಲಿ ಯಾವತ್ತೂ ನೋಡಿಲ್ಲ, ನನಗೆ ಆ ವಿಡಿಯೋ ಬೇಕು ಅಂತ ಕೇಳಿದ್ರು. ಅವರು ದೇವೇಗೌಡರು ಅಷ್ಟು ಮುಖ ಅರಳಿಸಿ ನಕ್ಕಿದ್ದನ್ನ ನಾನು ನೋಡೇ ಇಲ್ಲ. ನನಗೆ ಸಂದರ್ಶನ ಚೆನ್ನಾಗಿತ್ತು ಅದಲ್ಲ, ತನ್ನ ಹಸ್ಬೆಂಡ್ ತನ್ನ ನೀವು ರಾಜಕೀಯವಾಗಿ ಏನೇ ಮಾತಾಡ್ಕೊಂಡಿರಿ ಸಂದರ್ಶನದಲ್ಲಿ, ನೀವು ಖುಷಿಯಾಗಿದ್ದ ಆ ಮೊಮೆಂಟ್ ನನಗೆ ಸಾಕು, ಆ ಮೊಮೆಂಟ್ ಸಾಕು ಅಂತ. ಅಂದ್ರೆ ಒಬ್ಬ ಗೃಹಿಣಿಯಾಗಿ ಅದೆಷ್ಟು ಪ್ರೀತಿ ಮತ್ತು ಅದೆಷ್ಟು ಕಳ್ಕಳಿ ಇದ್ರೆ ಮಾತ್ರ ಅದನ್ನ ಕೇಳೋದಕ್ಕೆ ಸಾಧ್ಯ. ಇಂಥವು ಬೇಕಾದಷ್ಟು ಇನ್ಸಿಡೆಂಟ್ ನಮಗ್ ನೆನಪಿರೋ ಅಷ್ಟೇ ಇಷ್ಟಿದೆ. ಇನ್ ಗಂಡ ಹೆಂಡತಿ ಜೊತೆಗೆ ಬಾಳ್ದವರು ಮತ್ತೆ ಆ ಕುಟುಂಬವನ್ನ ಸಲಹಿದವರು. ಈಗ ಆಸಿಡ್ ದುರಂತದ ಪ್ರಕರಣನೂ ಅಷ್ಟೇ. ಆಸಿಡ್ ದುರಂತದ ಪ್ರಕರಣ ಮಲ್ಯ ಆಸ್ಪತ್ರೆಗೆ ಅಲ್ಲಿಂದ ತಂದ್ರು. ಅವತ್ತು ಶಿವರಾತ್ರಿ ದಿನ ಅದೇನೋ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟ ಗದ್ದಲಕ್ಕಾಗಿದೆ ಆಸಿಡ್ ಅಟ್ಯಾಕ್. ಏನಾದ ಘಟನೆ ನೆನ್ಪು ಮಾಡಬಹುದು? ಅಲ್ಲಿ ದೇವೇಶ್ವರ ದೇವಸ್ಥಾನ ಅಂತ ಒಂದು ಶಿವನ ದೇವಸ್ಥಾನ ಇದೆ. ಪ್ರತಿ ಶಿವರಾತ್ರಿ ಗಂಡ ಹೆಂಡತಿ ಹೋಗಿ ಜಾಗರಣೆ ಮಾಡಿ ಅಲ್ಲಿ ಪೂಜೆ ಮಾಡುವುದು ಅವ್ರ ಮೊದಲಿಂದಲೂ ಅವರಲ್ಲಿ ಇರುವಂತಹ ಪದ್ಧತಿ ಅದು. ಅಲ್ಲಿ ಅವರ ಸೊಸೆ ಬರ್ತಾರೆ, ಮತ್ತೆ ಮಕ್ಕಳು ಎಲ್ಲ ಬರ್ತಾರೆ. ಅದು ಮೊದಲಿಂದಲೂ ಪ್ರತಿ ವರ್ಷ ದೇವೇಗೌಡರು ಮತ್ತು ಚೆನ್ನಮ್ಮ ಅವರು ಹೋಗಿ ಪೂಜೆ ಮಾಡ್ಕೊಂಡು ಬರುವಂತಹ ತಾಣ ಅದು. ಅವ್ರು ಮಿಸ್ ಮಾಡ್ತಾರೆ. ಆವತ್ತು ದೇವೇಗೌಡರು ಮಿಸ್ ಆಗ್ತಾರೆ. ಬೇರೆ ಏನೋ ಕೆಲಸ ಇತ್ತು ಅಂತ ಚೆನ್ನಮ್ಮ ಮಾತ್ರ ಹೋಗಿರ್ತಾರೆ. ಅವರ ತಮ್ಮನ ಮಗ ಲೋಕೇಶ್ ಅಂತ ಐ ಥಿಂಕ್ ಹುಡುಗ ಅಟ್ಯಾಕ್ ಮಾಡ್ತಾನೆ. ನಮಸ್ಕಾರ ಮಾಡುವಂತ ಸಂದರ್ಭದಲ್ಲಿ ಈ ಭಾಗಕ್ಕೆ ಅವರಿಗೆ ನೇರ ಅಲ್ಲ, ಈ ಭಾಗಕ್ಕೆ ಆಸಿಡ್ ಅಟ್ಯಾಕ್ ಮಾಡ್ತಾನೆ. ಕುಟುಂಬದ ಡಿಫರೆನ್ಸಸ್ ಅಂತ ಹೇಳ್ಬಿಟ್ಟು ಅದೆಲ್ಲರಿಗೂ ಗೊತ್ತಿರುವಂತ ಪ್ರಕರಣ. ಅಲ್ಲಿಂದ ಇಲ್ಲಿಗೆ 2000ನೇ ಇಸ್ವಿನಲ್ಲಿ ಆಗಿದ್ದು ಅನ್ಸುತ್ತೆ. 2001ರಲ್ಲಿ ಆಗಿದ್ದು ಅನ್ಸುತ್ತೆ. ಮಲ್ಯ ಆಸ್ಪತ್ರೆಗೆ ಬರ್ತಾರೆ. ಮಲ್ಯ ಆಸ್ಪತ್ರೆನಲ್ಲಿ ಅಂಥ ಸ್ಥಿತಿಗೆ ಬಂದಾಗ್ಲೂ ಮಕ್ಕಳು ಏನಾಗ್ಬಿಡುತ್ತೋ ಅನ್ನೋ ಪರಿಸ್ಥಿತಿನಲ್ಲೂ ಕೂಡ ನನಗೇನೂ ಆಗಲ್ಲ, ಅವರು ಇವ್ರಿಗೆ ಸಮಾಧಾನ ಮಾಡ್ತಾರೆ. ಉಲ್ಟಾ ಅವರು ಎಂಥ ಸ್ಥಿತಿನಲ್ಲಿ ಇದ್ರು ಅಂದ್ರೆ ಸಾವು ಬದುಕಿನ ನಡುವೆ ಸೆಣಸಾಟ ನಡೆಸುವಂತ ಸ್ಥಿತಿನಲ್ಲಿ ಚೆನ್ನಮ್ಮ ಅವರಿದ್ರು. ಆ ಪರಿಸ್ಥಿತಿನಲ್ಲಿ ಅವರು ಬೇರೆಯವರಿಗೆ ಸಮಾಧಾನ ಅಂದ್ರೆ ಎಷ್ಟು ಗಟ್ಟಿ ಹೆಣ್ಮಗಳು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ನೋಡೋದಕ್ಕೆ ಮೃದುವಾಗಿರ್ಬಹುದು, ನೋಡೋದಕ್ಕೆ ಅವರು ಕುಟುಂಬವನ್ನ ಪ್ರೀತಿಯಿಂದ ಸಲಹಿ ಅದೆಲ್ಲ ಇರಬಹುದು. ಬಟ್ ಆ ಕುಟುಂಬವನ್ನ ಸಲಹಬೇಕು ಮತ್ತು ದೇವೇಗೌಡರು ನಿಭಾಯಿಸಬೇಕು ಅನ್ನೋದು ಈ ಮೇಕಿಂಗ್ ಆಫ್ ಪ್ರೈಮ್ ಮಿನಿಸ್ಟರ್ ಇದೆಯಲ್ವಾ, ನಿಜ. ಈ ಮೇಕಿಂಗ್ ಆಫ್ ಪ್ರೈಮ್ ಮಿನಿಸ್ಟರ್ ಅನ್ನೋ ಪ್ರೋಸೆಸ್ ನಮಗೆ ಚಳವಳಿಗಳು, ಪ್ರೆಸ್ ಕಾನ್ಫರೆನ್ಸ್ಗಳು, ಅಧಿಕಾರ ರಾಜಕಾರಣ, ಹೋರಾಟ, ಪ್ರತಿಭಟನೆ ನಮಗೆ ಕಂಡಿ ಕಾಣುತ್ತೆ. ಆದ್ರೆ ಒಳಗಿನ ಬದುಕಿದೆಯಲ್ಲ, ಒಳಗಿನ ಬದುಕನ್ನು ಮನುಷ್ಯನ ಒಳಗಿಂದ ಕಟ್ಟೋದಿದೆಯಲ್ಲ, ಮನುಷ್ಯನನ್ನ ಒಳಗಿಂದ ಗಟ್ಟಿ ಮಾಡೋದು, ಒಳಗೆ ಪ್ರೀತಿ ತುಂಬೋದು, ನಿತ್ರಣ ಆಗಿರೋ ಮನುಷ್ಯನಿಗೆ ಪ್ರೀತಿ ತುಂಬೋದು, ಧೈರ್ಯ ತುಂಬೋದಿದೆಯಲ್ಲ, ಅದು ಇಂತಹ ಹೆಣ್ಮಗಳಿಗೆ ಮಾತ್ರ ಸಾಧ್ಯ. ಹೀಗಾಗಿ ಅವರು ಗಟ್ಟಿ ಹೆಣ್ಮಗಳು ಕೂಡ.